ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSR ಸಿವ್ಲಾಗಿ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಂದು ಗಣೇಶ ಗೋಡನ್ ಆಕ್ಚುಲಿ ಅಲ್ಲ ಇನ್ಸ್ಟಾಲ್ ಕರ್ಕೊಂಡ್ಬಂದಿದ್ದೀನಿ ಸರ್. ಹೋದ ವರ್ಷ ಕೂಡ ಮಾಡಿದ್ದೆ ಶ್ರೀ ಬಾಲಾಜಿ ಐಡಲ್ಸ್ ಅಂದ್ಬಿಟ್ಟು. ಇವ್ರ ಹತ್ರ ಎಲ್ಲ ಪರಿಶುದ್ಧ ಮಣ್ಣಿನ ಗಣೇಶ ಮತ್ತೆ ಈ ವರ್ಷ ಹೊಸದಾಗಿ ಪೇಪರ್ ಗಣೇಶ ಕೂಡ ತರಿಸಿದ್ದಾರೆ. ಸೊ ಅದ್ರಲ್ಲಿ ಯೂನಿಕ್ ಆಗಿರೋ ಮಾಡಲ್ ಸರಿ ಸುಮಾರು ಏನಿಲ್ಲ ಒಂದು 500 600 ಡಿಫ್ರೆಂಟ್ ವೆರೈಟೀಸ್ ಆಫ್ ಮಾಡಲ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಅರ್ಧ ಅಡಿಯಿಂದ 3 ಅಡಿ ಗಂಟೆ ಗಣೇಶ ಸಿಗುತ್ತೆ ವೀಕ್ಷಕರೇ. ಸೊ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಬಾಲ ಗಣೇಶ ಆಗಿರ್ಬೋದು, ದಗಡು ಸೆಟ್ ಆಗಿರ್ಬೋದು, ನಿಮ್ಗೆ ವೆರೈಟಿ ಗಣೇಶ ಆಕ್ಚುಲಿ ನೀವು ಹೇಳಕ್ ಹೋಗಿದ್ರೆ ನಿಮಗೆ ಆಕ್ಚುಲಿ 1 ಅವರ್ ಆಗುತ್ತೆ ನಿಮಗೆ ಫುಲ್ ವಿಡಿಯೋ ತೋರಿಸಿದ್ರೆ. ಸೊ ಆ ಕಾರಣಕ್ಕೆ ಬನ್ನಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ ಪೀಸಸ್ ಯಾವ ಥರ ಅವೈಲೇಬಲ್ ಇದೆ, ಮತ್ತೆ ಇವ್ರದ್ದು ಸ್ಟೋನ್ ವರ್ಕ್, ಕುಂದನ್ ವರ್ಕ್ ಎಲ್ಲ ಮಾಡ್ಕೊಡ್ತಾರೆ. ಮೊದಲು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ಸರ್ ಮತ್ತೆ ಸರ್ ಅಟ್ ಪ್ರೆಸೆಂಟ್ ಎಷ್ಟು ಪೀಸಸ್ ಅವೈಲೇಬಲ್ ಇದೆ ಸರ್? ಹೆಂಗೆ ಸರ್ ಈ ಸತಿ ಅಮೌಂಟ್ 400 ಪೀಸಸ್ ಮೇಲೆ ಇದೆ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 1 ಫೀಟ್ ಇಂದ ಸ್ಟಾರ್ಟ್ ಮಾಡಿದೀವಿ. 1 ಫೀಟ್ ಇಂದ ಅಪ್ ಟು ನಿಮಗೆ 3 ಫೀಟ್ ನಿಂಕನು ಕ್ಲೇದೇ ಬಂದಿದೆ. ಈ ಸತಿ ಬಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ. ಪೇಪರ್ ಮೆಶ್ದು ಬಂದಿದೆ ಸರ್. ಪೇಪರ್ ಮಾಡ್ತಾ ಇದ್ದೀರಾ? ಪೇಪರ್ ಅಲ್ಲಿ ಸತಿ ಮಾಡ್ತೀವಿ. ಸೊ ಪೇಪರ್ ಯಾವ ಸೈಜ್ ಅಲ್ಲಿ ಅವೈಲೇಬಲ್ ಇದೆ? ಪೇಪರ್ದು ಅಮೌಂಟ್ ನಿಮಗೆ 12 ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ. 12 ಇಂಚಸ್, 15 ಇಂಚಸ್, 18, 24 ಇಂಚಸ್ ತನಕ ಪೇಪರ್ದು ಬರುತ್ತೆ. ಓಕೆ ಓಕೆ. ಸೊ ಇನ್ನೊಂದು ನಮ್ಮ ಜನಕ್ಕೆ ಮೊದಲಾಗಿ ನಿಮ್ಮ ಅಡ್ರೆಸ್ ಇಲ್ಲಿ ಬಿಡಿ ಸರ್, ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ದು ಅಮೌಂಟ್ ಮಲ್ಲೇಶ್ವರಂ ಅಲ್ಲಿ ಬರುತ್ತೆ. ನಂಬರ್ 97 ಕ್ಷೀರಸಾಗರ, ಫಸ್ಟ್ ಟೆಂಪಲ್ ರೋಡ್, ಆಪೋಸಿಟ್ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಸರ್. ಸೊ ಆಕ್ಚುಲಿ ನಿಮಗೆ ಬಿಜೆಪಿ ಆಫೀಸ್ ಕಡೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ? ಬಿಜೆಪಿ ಆಫೀಸ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಬರುತ್ತೆ. ಅದರಿಂದ ಆಪೋಸಿಟ್ ನಡ್ಕೊಂಡು ಬಂದ್ರೆ ಸಾಕು. 500 ಮೀಟರ್ ಅಷ್ಟೇನೆ, 500 ಮೀಟರ್ಸ್ ಬರುತ್ತೆ ಅಷ್ಟೇನೆ. ಸರ್ ಮೊದಲಾಗಿ ಆಕ್ಚುಲಿ ಎಷ್ಟು ವೆರೈಟೀಸ್ ಆಫ್ ಪೀಸಸ್ ಇದೆ ಸರ್ ನಿಮ್ಮ? ಸರ್ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 300 to 350 ವೆರೈಟೀಸ್ ಎಲ್ಲ ಬೇರೆ ಬೇರೆ ತರ ಇದೆ. ಸೊ ಯಾವುದು ನಿಮಗೆ ರಿಪೀಟ್ ಪೀಸ್ ಇರೋದಿಲ್ಲ, ಎಲ್ಲ ಬಂದ್ಬಿಟ್ಟು ಯೂನಿಕ್ ಆಗಿರುತ್ತೆ. ಒಂದೊಂದು ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡಿ ತಂದಿರ್ತೀವಿ ನಾವು ಪೀಸಸ್ ಎಲ್ಲಾನು. ಓಕೆ ಓಕೆ ಓಕೆ. ಒಂದಕ್ಕಿಂತ ಒಂದು ಕಾನ್ಸೆಪ್ಟ್ ಚೆನ್ನಾಗಿರ್ಬೇಕು, ಕಸ್ಟಮರ್ ಅಟ್ರಾಕ್ಷನ್ ಅದೇ ತರ ಇರೋದ್ರಿಂದ ನಮಗೆ ರೆಪ್ಯೂಟೆಡ್ ಕಸ್ಟಮರ್ ಬೇರೆ ಬೇರೆ ಕೇಳೋದ್ರಿಂದ ಅವ್ರ ಚಾಯ್ಸ್ಗೂ ತಂದಿದ್ದೀವಿ, ನಮ್ಮ ಇಷ್ಟಕ್ಕೂ ನಾವು ತಂದಿದ್ದೀವಿ. ಎರಡು ತರನು ಇದೆ. ಸೊ ಮತ್ತೆ ಸರ್ ಹೋದ ವರ್ಷ ಮಾಡಿದ್ರೆ ರೆಸ್ಪಾನ್ಸ್ ಹೇಗಿತ್ತು ಸರ್? ಸರ್ ಹೋದ ವರ್ಷ ಮಾಡಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದು ನಿಮ್ಮ ಕಡೆಯಿಂದನೂ ನನಗೆ ತುಂಬಾ ಯೂಸ್ಫುಲ್ ಆಯ್ತು ಸರ್. ಯಾಕಂದ್ರೆ ನೀವು ಬ್ಲಾಗ್ ಇನ್ ಮಾಡಿದ್ಮೇಲೆ ಕಸ್ಟಮರ್ ಲಾಸ್ಟ್ ಇಯರ್ ಸೆಲೆಬ್ರಿಟೀಸ್ ಜಾಸ್ತಿ ಬಂದ್ರು ನಮ್ಮ ಅಂಗಡಿಗೆ. ಲಾಸ್ಟ್ ಇಯರ್ ಬಂದ್ಬಿಟ್ಟು ನಮ್ಮ ಅಂಗಡಿಗೆ ಉಪೇಂದ್ರ ಅವ್ರು ಬಂದು ತಗೊಂಡವ್ರು, ಗಿಚ್ಚಿಗಿಲಿಗೆ ಅವರೆಲ್ಲ ಬಂದಿದ್ರು. ಆಮೇಲೆ ಬಂದ್ಬಿಟ್ಟು ಯಾರು ದೇಶಪಾಂಡೆ, ಅವರು ನಿರಂಜನ್ ದೇಶಪಾಂಡೆ ಅವರೆಲ್ಲ ಬಂದಿದ್ರು. ಅವ್ರು ಬಂದಾಗ ಪಾಪ ಡಿಸಪಾಯಿಂಟ್ ಆದವರು, ಯಾಕಂದ್ರೆ ಅವ್ರು ಬಂದಿದ್ದ ಟೈಮಲ್ಲಿ ಬಂದು ನೆಕ್ ಮೂಮೆಂಟ್ ಅಲ್ಲಿ ಬಂದ್ರು. ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿದ ಕಲೆಕ್ಷನ್ ಸಿಗ್ಲಿಲ್ಲ. ಅದಕ್ಕೆ ಈ ಸತಿ ಬರ್ತೀವಿ ಅಂತ ಇದನ್ನ ಕೊಟ್ಟಿದ್ದಾರೆ, ಅವರು ಬರ್ತಾರೆ ಈ ಸತಿ. ಸರ್ ಮೊದಲಾಗಿ ತೋರಿಸ್ತಾ ಹೋಗಿ ಸರ್, ಸ್ಟಾರ್ಟಿಂಗ್ ಸೈಜ್ ಇಂದ ತೋರಿಸ್ಬಿಡಿ ಸರ್ ನಿಮ್ಮ ಹತ್ರ. ಬನ್ನಿ ಸರ್, ಇಲ್ಲಿ ತೋರಿಸ್ತೀವಿ. ಇವಾಗ ಫಸ್ಟ್ ಪೇಪರ್ ಇಂದ ಹೋಗ್ಬಿಡೋಣ ನಾವು. ನೋಡಿ ಸರ್, ಇದು ಬಂದ್ಬಿಟ್ಟು ಈ ಸತಿ ಹೊಸ ಕಾನ್ಸೆಪ್ಟ್ ಮಾಡಿರೋದು ನಾವು. ಇದು ಪೇಪರ್ದು ಕಂಪ್ಲೀಟ್ ಆಗಿ ನಿಮಗೆ. ಸೂಪರ್. ನೋಡಿ ಸರ್, ತುಂಬಾ ಲೈಟ್ ವೇಟ್ ಬರುತ್ತೆ. ಆಕ್ಚುಲಿ ನೀವು ನಾರ್ಮಲ್ ಕ್ಲೇ ಅದು ಅಷ್ಟು ಆರಾಮಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ಪೇಪರ್ ಬರೋದ್ರೆ ನೀವು ಆರಾಮಾಗಿ ಬೆಟ್ಟಲ್ಲೇ ಹ್ಯಾಂಡಲ್ ಮಾಡ್ಬೋದು. ನೋಡಿ ಸರ್, ಸೂಪರ್. ನೋಡಿ ವಿಷಯ ಎಷ್ಟು ಲೈಟ್ ವೇಟ್ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದು ಬಂದು ಬಾಲ ಗಣೇಶ ಕಾನ್ಸೆಪ್ಟ್ ಅಲ್ಲ ಇದು? ನೋಡಿ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ, ಫುಲ್ಲಿ ಪೇಪರ್ ಇದೆ ನಿಮಗೆ. ಇದು ಆಕ್ಚುಲಿ ಮಣ್ಣು ಅಲ್ಲ ವಿಷಯ, ಪೇಪರ್ ನೋಡ್ತಿರ್ಬೋದು, ಮೂಲಲ್ಲಿ ಐಡಿಯಾ ಬರ್ಬೋದು. ನೋಡಿ ಎಷ್ಟು ಏನೇ ಸೈಜ್ ಸರ್ ಇದು? ಸರ್ ಇದು 12 ಇಂಚಸ್ ಬರುತ್ತೆ ಸರ್. 12 ಇಂಚಸ್ ಅಲ್ಲ? 12 ಇಂಚಸ್. ಸೊ ಇವೆಲ್ಲ ಪೇಪರ್ ಹೆಂಗಂದ್ರೆ ಇದೆಲ್ಲ ಪೇಪರ್ ಇದೆ ಸರ್. ಇದು 12 ಇಂಚಸ್. ಅದರಲ್ಲೇ ಬಂತು, ಇದು ಬಂತು ಬಾಲಶಿವ. ಶಿವನ ಸೇಮ್ ಇದರಲ್ಲಿ ಬಾಲಶಿವ ಇದು. ಸೂಪರ್ ಆಗಿದೆ ನೋಡಿ. ಸೊ ಇವೆಲ್ಲ ನಿಮ್ಗೆ ವಿಷಯ ಇಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಲಾಲ್ಬಾಗ್ ಟೈಪ್ ಆಗಿರ್ಬೋದು, ಸೈಡ್ ದರ್ಬಾರ್ ಆಗಿರ್ಬೋದು. ಸೊ ಇದು ಬಂದ್ಬಿಟ್ಟು ವೆಂಕಟೇಶ್ವರ ಕಾನ್ಸೆಪ್ಟ್ ಆಗಿರ್ಬೋದು, ತುಂಬಾ ವೆರೈಟೀಸ್ ನೋಡಿ ಎಷ್ಟಿದೆ. ಸೊ ಈ ಸೆಕ್ಷನ್ ನೋಡ್ತಾ ಇರೋದಲ್ಲ ಪೇಪರ್ಸ್ ಬರುತ್ತೆ. ಆಮೇಲೆ ಇದೇ ತರ ಬಂತು, ಇದು ನಾಟ್ಯ ಗಣೇಶ, ಇದು ಪೇಪರ್ ದೇ ಬರುತ್ತೆ ನಿಮಗೆ. ಇದು ಬಂತು ಆಂಟಿಕ್ ಸ್ಟೈಲ್ ಅಲ್ಲಿ ಬರುತ್ತೆ ನಿಮಗೆ. ಸಡನ್ ಆಗಿದೆ ತಾಮ್ರ ಅನ್ಕೊಂಡೆ ಆಕ್ಚುಲಿ. ಇಲ್ಲ ಇಲ್ಲ, ನಿಮಗೆ ನೋಡಕ್ಕೆ ಆ ತರ ಕಾಣುತ್ತೆ, ಬಟ್ ಆಂಟಿಕ್ ಸ್ಟೈಲ್ ಅಲ್ಲಿ ಬರುತ್ತೆ ನಿಮಗೆ. ಫಿನಿಶಿಂಗ್ ಚೆನ್ನಾಗಿದೆ ಆಕ್ಚುಲಿ. ಇದೆಲ್ಲ ಬಂತು ನಾವು ಕಸ್ಟಮೈಸ್ ನೋಡ್ಕೊಂತೀವಿ. ನಮ್ಗೆ ಹತ್ರ ಏನ್ ಗೊತ್ತಂದ್ರೆ ಒಂದಕ್ಕಿಂತ ಒಂದು ಯೂನಿಕ್ ಇರಬೇಕು ಅಂತ ನಮ್ ಥಾಟ್ ಇರೋದು. ನಿಜಾನೇ, ನೀವು ಯೂನಿಕ್ ಇರೋ ಜನ ಬರ್ತಾರೆ. ಸೊ ನಿಮ್ಗೆ ನಾರ್ಮಲ್ ಪೀಸಸ್ ಇದ್ರೆ ಹೇಗೆ ಬರುತ್ತೆ? ಯಾಕಂದ್ರೆ ಎಲ್ಲರೂ ಇಡೋ ತರ ನಾನು ಇಡೋದಕ್ಕೆ ಹೋಗಲ್ಲ, ಚೇಂಜಸ್ ಇರ್ಬೇಕು ಫಸ್ಟ್ ಥಿಂಗ್. ಖಂಡಿತ. ಆಮೇಲೆ ನೆಕ್ಸ್ಟ್ ಬನ್ನಿ ಸರ್, ಇದ್ರೆಲ್ಲ ಬಂದ್ಬಿಟ್ಟು ನೋಡಿ, ಇದೆಲ್ಲ ಅಮೌಂಟ್ ನಿಮಗೆ ಅದೇ ಸೇಮ್ 12 ಇಂಚಸ್ ಇಂದ ಸ್ಟಾರ್ಟ್ ಆಗಿರೋದೆಲ್ಲ. ಸೊ ಡಿಫರೆಂಟ್ ಮಾಡಲ್ಸ್ ಇದೆ. ಜಸ್ಟ್ ನಿಮ್ಗೆ ಝೂಮ್ ಆಗ್ತಾ ನೋಡಿ, ಚಿಕ್ಕ ಗಣೇಶ ದಗಡು ಸೆಟ್ ಆಗಿರ್ಬೋದು, ನಿಮಗೆ ಲಾಲ್ ಬಾಗ್ ಆಗಿರ್ಬೋದು, ಸೊ ನಿಮಗೆ ಬಾಲ ಗಣೇಶ ಆಗಿರ್ಬೋದು, ಎಷ್ಟು ವೆರೈಟಿ ಇದೆ ನೋಡಿ ನಿಮಗೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ನೀವು ಸೆಲೆಕ್ಷನ್ ಮಾಡಕ್ಕೆ ನನಗೆ ಒಂದು 1 ಅವರ್ ಬೇಕು ಇಲ್ಲಿ, ಆರಾಮಾಗಬೇಕು ಸರ್. ಆಮೇಲೆ ಲಾಸ್ಟ್ ಇಯರ್ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು, ಈ ಸತಿ ಅದಕ್ಕೆ ವರ್ಕ್ ಮಾಡಿದೀವಿ. ಲಾಸ್ಟ್ ನೀವು ತಗೊಂಡಿದ್ರಿ, ಈ ಸತಿ ಅಮೌಂಟ್ ಲಾಸ್ಟ್ ಇಯರ್ ಅದಕ್ಕೆ ವರ್ಕ್ ಮಾಡ್ಲಿಲ್ಲ, ಅದಕ್ಕೂ ವರ್ಕ್ ಮಾಡಿದ್ವಿ. ಚಿಕ್ಕದಿದ್ರು ನಾವು ವರ್ಕ್ ಮಾಡ್ಕೊಡ್ತೀವಿ, ಚೆನ್ನಾಗಿ ಸೂಪರ್. ನೋಡಿ ವಿತೌಟ್ ವರ್ಕ್, ಇದು ವಿತ್ ವರ್ಕ್ ಓಕೆನಾ? ಸೊ ವಿತೌಟ್ ಹಿಂಗ್ ಕಾಣುತ್ತೆ ನಿಮ್ಗೆ. ಆಕ್ಚುಲಿ ನಿಮ್ಗೆ ಹೆಂಗ್ ಬೇಕಾದ್ರೆ ಸೆಲೆಕ್ಷನ್ ತಗೋಬಹುದು. ಸೊ ನಿಮ್ಗೆ ವರ್ಕ್ ಆದ್ರೆ ಸೆಲೆಕ್ಟ್ ಮಾಡೋದು ಕಸ್ಟಮರ್ ಆ ತರ ಫಸ್ಟ್ ಇಲ್ಲ ನಮ್ಮ ಐಡಿಯಾಸ್ ಬಿಟ್ರೆ ಅದ್ರ ಪ್ರಕಾರ ಅವ್ರಿಗೆ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ಕಸ್ಟಮರ್ ನಮ್ಮ ಹತ್ರ ಬರೋರೆಲ್ಲ ನಮ್ಮ ಐಡಿಯಾಸ್ ಬಿಡ್ತಾರೆ, ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಮೀರಿ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ನಾವು. ಸೊ ಈಗ ವರ್ಕ್ ಅಲ್ಲಿ ಅಡಿಷನಲ್ ಆಗಿರುತ್ತಲ್ಲ? ಹೌದು ಸರ್, ಹೌದು. ಇಲ್ಲ ಗಣೇಶದ ಏನ್ ಚಾರ್ಜಸ್ ಅದು ತಗೊಂಡು ವರ್ಕ್ ಅವ್ರು ಹೆಂಗ್ ಕೇಳ್ತಾರೆ ಅಡಿಷನಲ್ ಆಗುತ್ತೆ, ಅದ್ರ ಚಾರ್ಜಸ್ ತಗೊಂತೀವಿ. ನೋಡಿ ವಿಚಾರ ತುಂಬಾ ಮುದ್ದಾಗಿದೆ ಗಣೇಶ. ಇನ್ ಕೇಸ್ ನಿಮ್ಮ ಮನೇಲಿ ಮಕ್ಕಳಿದಾರೆ ಅಂದ್ರೆ ಇಂಥ ಗಣೇಶ ಕೊಡಿಸಿ ತುಂಬಾ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ನಿಮ್ಗೂ ಖುಷಿ ಆಗುತ್ತೆ ನೋಡ್ತಿರ್ಬೋದು. ಆಮೇಲೆ ಗೌರಿಗಳು ಮಾಡ್ತೀವಿ, ವರ್ಕ್ ಅದಕ್ಕೂ ಇದೆ. ಓಕೆ, ಅದ್ರದ್ದು ಮಾಡ್ತೀವಿ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ವಿಷಯ ಗೌರಿ ಕೂಡ ವರ್ಕ್ ಇದೆ ನೋಡ್ತಿರ್ಬೋದು. ಸೊ ಇದು ಒಂದು ಪೇಪರ್ ಸರ್? ಇದು ಕ್ಲೇ ಅಲ್ಲ ಸರ್, ಅದು ಕ್ಲೇನ್ ಅಲ್ಲಿ ಬರುತ್ತೆ, ಕ್ಲೇ ಮಿಕ್ಸ್ ಬರುತ್ತೆ ಅದರಲ್ಲಿ.
ಸೊ ನೋಡ್ತಿರ್ಬೋದು ಅಷ್ಟೇ ಅಲ್ಲ ನೋಡಿ, ಇಲ್ಲಿ ನೋಡಿ ಪೇಟಾ ವರ್ಕ್ಗಳು ನೋಡ್ಬೋದು ನಿಮಗೆ. ಪ್ರತಿಯೊಂದು ಗಣೇಶ ಇಷ್ಟೇ ಅಲ್ಲ, ಇಲ್ಲಿ ನೋಡ್ತಿರ್ಬೋದು ವೀಕ್ಷರೆ. ನೋಡಿ ಇಷ್ಟು ಚಿಕ್ಕ ಗಣೇಶ ಏನು ಮಸ್ತಾಗಿ ಮೆಟಲ್ ವರ್ಕ್ ಮಾಡಿದ್ದಾರೆ ನೋಡ್ತಿರ್ಬೋದು ವೀಕ್ಷರೆ. ಮಸ್ತಾಗಿದೆ ನಿಮ್ಗೆ ಅಡಿಯಿಂದ ಮುಡಿ ಗಂಟ. ಇದೆಷ್ಟು ಬಿಡಿ ಸರ್ ಇದು? ಇದು ನಿಮಗೆ 2.5 ಅಡಿ ಬರುತ್ತೆ ಸರ್. ಕೇವಲ 2.5 ಅಡಿ ಗಣೇಶನ್ಗೆ ಇಷ್ಟು ಚೆನ್ನಾಗಿ ಮಾಡಿ ನೋಡ್ತಿರ್ಬೋದು ವೀಕ್ಷರ. ಸೊ ಕಣ್ ವರ್ಕ್ ಎಲ್ಲ ಅಬ್ಸರ್ವ್ ಮಾಡ್ಬೋದು ನಿಮ್ಗೆ ಎಷ್ಟು ಸಕಾಲಾಗಿದೆ ಅಂದ್ಬಿಟ್ಟು ನಿಮಗೆ. ನೋಡಿ ತುಂಬಾ ಗ್ರ್ಯಾಂಡ್ ಆಗಿರೋದು ಬೇಕಂದ್ರೆ ಸೊ ಈ ಗಣೇಶನ್ ಹೋಗ್ಬೋದು. ಅದ್ರಲ್ಲಿ ಇನ್ನೂ ಚಿಕ್ಕದಾಗಬೇಕಾ? ಇಲ್ಲಿ ನೋಡಿ ಇದೆಷ್ಟು ಇದು? ಇದು 2 ಫೀಟ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು 2.5 ಬರುತ್ತೆ. ಇದು 2 ಫೀಟ್ ಬರುತ್ತೆ. ಸೊ ನೋಡ್ತಿರ್ಬೋದು ನಿಮ್ಗೆ ಅದರಲ್ಲಿ ಇನ್ನೂ ಚಿಕ್ಕದಿರ್ಬೇಕಂದ್ರೆ ಅಲ್ಲಿ ಪಕ್ಕದಲ್ಲಿ ಡ್ರೇಪ್ರಿ ವರ್ಕ್ ಮಾಡಿದೀವಿ ನೋಡ್ರಿ, ಅದೆಲ್ಲಾನು ಬರುತ್ತೆ ನಿಮ್ಗೆ. ಅದು ಹೊಂಟು ನಿಮ್ಗೆ 18 ಇಂಚಸ್ ಬರುತ್ತೆ, 15 ಇಂಚಸ್ ಎಲ್ಲಾನು ಸಿಗುತ್ತೆ ನಿಮ್ಗೆ ಎಲ್ಲಾ ತರ ಸೈಜ್ ಅವೈಲಬಲ್ ಇದೆ ನೋಡ್ತಿರ್ಬೋದು ಸರ್. ನೋಡಿ ಹೇಗೆ ತೋರಿಸ್ತಾ ಬಾಲ್ ಗಣೇಶ ಅಲ್ಲಿ ನಿಮ್ಗೆ ಕಮ್ಮಿ ಅಂದ್ರೂ ಒಂದು 10ರಿಂದ 15 ವೆರೈಟಿ ಸಿಗುತ್ತೆ ಸರ್. ಬಾಲ್ ಗಣೇಶನಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲ ಬೇರೆ ಬೇರೆ ತರ ಮಾಡಿದೀವಿ. ಆಮೇಲೆ ಇದೆಲ್ಲಾನು ಇಲ್ಲಿರೋದೆಲ್ಲ ಕಂಪ್ಲೀಟ್ ಕ್ಲೇದೇನೆ. ಇಲ್ಲಿರೋದೆಲ್ಲ ನೀವು ನೋಡ್ತಾ ಇರೋದೆಲ್ಲ ಕ್ಲೇದೇನೆ ಫುಲ್. ಸೈಡ್ ದರ್ಬಾರ್ ಆಗಿರ್ಬೋದು, ನಿಮ್ಗೆ ಲಾಲ್ ಬಾಗ್ ಟೈಪ್ ಎಲ್ಲಾ ರೀತಿ ಗಣೇಶ ಗೀಟ ಎಲ್ಲಾನು ಬರುತ್ತೆ. ಸೂಪರ್. ನಿಮ್ಗೆ ಅಲ್ಲಿ ತೋರ್ಸೋದಲ್ಲ ಒಂದು ಪೇಪರ್ದು ಅಂತ ಅಂದ್ಬಿಟ್ಟು ಅದರಲ್ಲೇ ಬಂದು ಅದಕ್ಕೆ ನೆಕ್ಸ್ಟ್ ಸೈಜ್ ಇದು ಬಂದ್ಬಿಟ್ಟು ನಿಮ್ಗೆ ಪೇಪರ್ ಅಲ್ಲಿ ಬರುತ್ತೆ. ಇದು ಪೇಪರ್ ದೇನೆ ಫುಲ್ ನಿಮ್ಗೆ. ಸೊ ಪೇಪರ್ ಪಾಂಡುರಂಗ ವಿಠಲ ಕಾನ್ಸೆಪ್ಟ್ ನಾಮ ನೋಡಿದ್ರೆ ಐಡಿಯಾ ಬರ್ಬೋದು ನೋಡಿ. ಸೊ ಇಲ್ಲಿ ಮೀನು ಕೂಡ ಇದೆ ನೋಡಿ, ಸೇಮ್ ಪಾಂಡುರಂಗ ವಿಠಲಿಗೆ ನಿಮಗೆ ಕಿರೀಟ ಹೇಗಿರುತ್ತಲ್ಲ ಅದೇ ರೀತಿ ಮಾಡಿದ್ದಾರೆ. ಇದು ಪೇಪರ್ 100% ಪೇಪರ್ ಅಂತ ನೋಡಿ. ಎಷ್ಟು ಲೈಟ್ ವೇಟ್ ಬರುತ್ತೆ ನೋಡಿ ಗಣೇಶನ್ಗೆ. ಬಟ್ ಅದು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಇವೆಲ್ಲ. ಜಸ್ಟ್ ಸ್ವಲ್ಪ ಏನೋ ಮಾಡಕ್ಕೆ ಸ್ವಲ್ಪ ಇದಾಗ್ಬಿಡುತ್ತೆ. ಸೂಪರ್. ಇದು ಎಷ್ಟು ಇಂಚ್ ಅಂತ ಹೇಳಿದ್ರೆ? ಇದು ನಿಮಗೆ 15 ಇಂಚಸ್ ಬರುತ್ತೆ. 15 ಇಂಚಸ್ ಅಂದ್ರೆ ಒಂದು ಕಾಲ್ ಅಡಿ ಬರುತ್ತೆ. ಒಂದು ಕಾಲ್ ಅಡಿ ಬರುತ್ತೆ. ಓಕೆ ಸೂಪರ್. ನಿಮ್ಗೆ ಇದ್ರಲ್ಲೇ ಬಂತು ನಿಮ್ಗೆ ಡಿಫ್ರೆಂಟ್ ವೆರೈಟೀಸ್ ಇದೆ ಈ ಗಣೇಶಗಳಲ್ಲಿ. ನಿಮ್ಗೆ ಅದ್ರಲ್ಲೂ ವೆರೈಟೀಸ್ ಬೇಕಂದ್ರೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇವಾಗ ಅಲ್ಲೊಂದು ನೋಡಿದ್ರಲ್ಲ ನೀವು ಪೇಪರ್ದು ಅಂತ, ಅದೇ ತರದ್ದು ಬಂಟು ಇದು ಬಂಟು. ಅದರಲ್ಲೇ ದರ್ಬಾರ್ ಇದು ಸೇಮ್ ಪೇಪರ್ ದೇನೆ ನೋಡ್ರಿ. ಕೈನಲ್ಲಿ ಎದ್ದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಲೈಟ್. ಇದು ಬಂಟು ಪೇಪರ್ ಬರೋದ್ರಿಂದ ಕ್ಲೇ ಮತ್ತೆ ಟಿಶ್ಯೂ ಪೇಪರ್ ಅಲ್ಲಿ ಮಾಡಿರೋ ಸರ್ ಇದು. ಲೈಟ್ ವೇಟ್ ಬರುತ್ತೆ ನೋಡ್ರಿ. ಕೈನಲ್ಲಿ ಇಟ್ಕೊಂಡಾಗ್ಲೇ ಗೊತ್ತಾಗುತ್ತೆ. ಇದಾಗ್ಲಿ ಮಣ್ಣಿಂದ ಎಷ್ಟು ಬೆಟ್ಟಲ್ಲಿ ಇಟ್ಕೊಂತೀವಿ ಕ್ಲೀನ್ ಆಗಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಒಂದು 15ರಿಂದ 20 ವೆರೈಟಿ ಸಿಗುತ್ತೆ ಸರ್ ಇದರಲ್ಲಿ. ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ 18 ಇಂಚಸ್ ಬರುತ್ತೆ. ನೆಕ್ಸ್ಟ್ 25 ಇಂಚ್ 24 ಇಂಚಸ್ ಅಪ್ ಟು 2 ಫೀಟ್ ತನಕ ಸಿಗುತ್ತೆ ನಿಮಗೆ ಪೇಪರ್ ಅಲ್ಲಿ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಬೇಸ್ ನೋಡಿದ್ರೆ ಪ್ಯೂರ್ ಪೇಂಟ್ ಬರ್ತಾರೆ ಸರ್. ಅದೇ ಇದು ಬೇಸ್ ನೋಡೋದಲ್ಲ, ಅದಕ್ಕೆ ನಿಮ್ಗೆ ಇನ್ವರ್ಟ್ ಮಾಡಿ ತೋರಿಸ್ತಿದೆ ಹೆಂಗ್ ಬರುತ್ತೆ. ಅದು ಕಸ್ಟಮರ್ ಗೊತ್ತಾಗ್ಬೇಕು, ಸುಮ್ಮನೆ ನಾವು ಬಾಯಿನಲ್ಲಿ ಹೇಳೋದಲ್ಲ, ನೋಡ್ರೇನೆ ಅವ್ರಿಗೆ ಗೊತ್ತಾಗೋದು. ಇವಾಗ ಅದ್ರಲ್ಲಿ ಇನ್ನೊಂದು ಹೇಳಿದ್ನಲ್ಲ, ಸೇಮ್ ಅದ್ರಲ್ಲೇ ಬಂದು ಜಾಸ್ವಂತಿ. ಜಾಸ್ವಂತಿ ಇದು ಮೊಟ್ಟ ಜಾಸ್ವಂತಿ ಫ್ಲವರ್ ಜಾಸ್ವಂತಿ ಬರುತ್ತೆ. ಇದು ಪೇಪರ್ ದೇನೆ. ಇದೆಲ್ಲ ಪೇಪರ್ ನಾನು ನಿಮ್ಗೆ ತೋರಿಸ್ತಾ ಇರೋದಲ್ಲ. ಇದು ಲಾಸ್ಟ್ ಇಯರ್ ಕೊಂಡು ಪ್ರೋಸೆಸ್ ಮಾಡಿದ್ವಿ, ಈ ಸತಿ ಪ್ರೊಡಕ್ಷನ್ ಮಾಡಿದೀವಿ. ಇದ್ರಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಹೋದ ವರ್ಷ ಬಂದು ಅವ್ರ ಹತ್ರ ಮಾತಾಡ್ಕೊಂಡು ಇದ್ ಮಾಡಿದ್ವಿ. ಈ ಸತಿ ಅವ್ರ ಹತ್ರ ಪ್ರೊಡಕ್ಷನ್ ತಂದಿದೀವಿ. ಕಸ್ಟಮರ್ ಸ್ವಲ್ಪ ವೇರಿ ಕೇಳರು. ಇನ್ನೊಂದೇನಾದ್ರು ಲೇಡಿ ಕಸ್ಟಮರ್ಗೆ ತಗೊಂಡೋಗೋದಕ್ಕೆ ಇದ್ರಲ್ಲಿ ಆರಾಮಾಗಿರುತ್ತೆ. ಏನಕ್ಕೆ ಪಾಪ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಕಷ್ಟ ಆಗತ್ತೆ ಅಂತಾನೆ ಇದನ್ನು ಮಾಡಿರೋದು. ಯಾಕಂದ್ರೆ ಅವ್ರು ಸಪೋರ್ಟಿವ್ ಬರ್ಲೇಬೇಕು. ಇದಂದ್ರೆ ಆರಾಮಾಗಿ ನಾವು ಮಾಡ್ತಾ ಇದ್ದೀವಿ, ಆರಾಮಾಗಿ ತಗೊಂಡ್ ಹೋಗ್ತಾರೆ. ಆಮೇಲೆ ಈ ಸತಿ ಬಂದ್ಬಿಟ್ಟು ಹೊಸದಾಗಿ ಈ ತರ ಡ್ರೇಪ್ರಿ ವರ್ಕ್ ಎಲ್ಲ ನಾವು ಲಾಸ್ಟ್ ಇಯರ್ ಎಲ್ಲ ಮಾಡ್ತಾ ಇರ್ಲಿಲ್ಲ ಸರ್. ಇದೆಲ್ಲ ನೀವು ನೋಡ್ತಿರೋದೆಲ್ಲ ಮಣ್ಣಿಂದೇನೆ. ಇದಕ್ಕೋಸ್ಕರ ಡ್ರೇಪ್ರಿ ವರ್ಕ್ ಅಮೌಂಟ್ ವರ್ಕ್ ಕಲ್ತ್ಕೊಂಡು ಅದನ್ನ ಮಾಡ್ತಾ ಇದೀವಿ. ಸೊ ನೋಡ್ತಿರ್ಬೋದು ಪ್ರತಿಯೊಂದು ಆಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಪ್ರತಿಯೊಂದು ಗಣೇಶಗೂ ಮಾಡ್ಕೊಡ್ತಾರೆ. ಸೊ ಡಿಪೆಂಡ್ ಇದೆಲ್ಲ ನಿಮಗೆ ಹೇಗೆ ಅಂದ್ರೆ ಜಸ್ಟ್ ಡೆಮೋ ಪೀಸ್ ಹೆಂಗ್ ಬರುತ್ತೆ ಅಂತ ಜನರಿಗೆ ಐಡಿಯಾ ಬರುತ್ತೆ. ಇವಾಗ ಕಸ್ಟಮರ್ ಹೆಂಗ್ ಕೇಳ್ತಾರೋ ಅದ್ರ ರೀತಿ ಅವ್ರಿಗೆ ನಾವು ಮಾಡ್ಕೊಡ್ತೀವಿ ಅದನ್ನ ಬೇಕಂದ್ರೆ. ಸೂಪರ್ ಆಗಿ ನೋಡಿ ಸರ್. ನೋಡ್ರಿ ಎಲ್ಲಾನು ಬೇರೆ ಬೇರೆ ತರನೇ ನಿಮ್ಗೆ ಬಂದಿರೋದು ಎಲ್ಲಾನು ಅಷ್ಟೇನೆ. ನೋಡ್ರಿ ಇದೆಲ್ಲ ಅಮೌಂಟ್ ಚಿಕ್ಕದಲ್ಲೂ ಡ್ರೇಪ್ರಿ ವರ್ಕ್ ಮಾಡಿರ್ತೀವಿ ನಾವು. ಇದಾದ್ಮೇಲೆ ಕಸ್ಟಮರ್ ಕೇಳಿದ್ರೆ ಆರ್ನಮೆಂಟ್ಸ್, ಕ್ರೌನ್ ಅದನ್ನೆಲ್ಲಾನು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸೊ ಸಿಂಪಲ್ ಬೇಕಾ ಸಿಂಪಲ್, ಗ್ರ್ಯಾಂಡ್ ಬೇಕಾ ಗ್ರ್ಯಾಂಡ್. ಯಾಕಂದ್ರೆ ಕಸ್ಟಮರ್ ಥಾಟ್ ಹೆಂಗೆ ಇಯರ್ಲಿ ಒನ್ಸ್ ಇಡೋದಕ್ಕಂದ್ರೆ ಅವ್ರಿಗೆ ಇನ್ನೂ ಆಸೆ ಜಾಸ್ತಿ ಇರುತ್ತೆ. ಒಬ್ರಿಗಿಂತ ಒಬ್ರು ನಾನು ಮನೇಲಿ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅವ್ರು ಮಾತಾಡೋದಿರುತ್ತೆ. ಇನ್ನೊಂದು ತುಂಬಾ ಜನಕ್ಕೆ ವರ್ಕ್ ಅದಕ್ಕೋಸ್ಕರ ನಾವು ಅದನ್ನು ಮಾಡ್ಕೊಡ್ತೀವಿ ಫುಲ್ ಆಗಿ. ಇಲ್ಲಿ ಎಲ್ಲಾನು ಪ್ರತಿಯೊಂದನ್ನು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ ಸರ್. ನಮ್ಮ ಹತ್ರ ಬಂದು ಲಾಸ್ಟ್ ಇಯರ್ ಬಂದಿರೋದು ಆತರ ರಿಪೀಟ್ ಮಾಡಲ್ಲ, ಸ್ವಲ್ಪ ಸೆಲೆಕ್ಟೆಡ್ ಪೀಸ್ ಮಾತ್ರ ರಿಪೀಟ್ ಮಾಡ್ಕೊಂತೀವಿ. ಟೋಟಲಿ ಅದನ್ನ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಬೇಕು ಅನ್ನೋ ಕಸ್ಟಮರ್ ಅದಕ್ಕೆ ತರ್ತೀವಿ. ಅದನ್ನ ಬಿಟ್ಬಿಟ್ಟು ನಮ್ಮ ಓನ್ ಚಾಯ್ಸ್ ಅಲ್ಲಿ ಎಲ್ಲಾ ಪೀಸಸ್ ಬರೋದು ನಿಮ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಎಲ್ಲ ತೋರ್ಸಕ್ ಆಗಲ್ಲ. ಮೇನ್ ಪೀಸಸ್ ಚೆನ್ನಾಗಿ ಬಂದಿರೋದು ನೋಡಿ. ಇಲ್ಲೆಲ್ಲ ಬಾಲ ಗಣೇಶ ನೋಡ್ತಿರ್ಬೋದು. ತುಂಬಾ ಜನಕ್ಕೆ ಬಾಲ ಗಣೇಶ ಇಷ್ಟ ಆಗುತ್ತೆ. ಮತ್ತೆ ತುಂಬಾ ಜನ ದಗಡು ಸೆಟ್ ಹುಡುಕ್ತಾ ಇರ್ತಾರ. ಸೊ ಆ ರೀತಿ ಮಾಡ್ಲಾಗಿರ್ಬೋದು, ನೀವು ಬಾಲ ಗಣೇಶ ಆಗಿರ್ಬೋದು. ಈ ತರದಲ್ಲಿ ಇದೆಲ್ಲ ಹೊಸ ಬಂದಿರೋದು ಮಲಗಿರೋದು. ಅದ್ರಲ್ಲಿ ಅಮೌಂಟ್ ಟರ್ಬನ್ ಅಮೌಂಟ್ 3 ತರ ಟರ್ಬನ್ ಬರುತ್ತೆ ನೋಡ್ರಿ. ಇದೆಲ್ಲ ಅಮೌಂಟ್ ಅಷ್ಟೇ. ಇದು ಟರ್ಬನ್ ಈ ತರ ಒಂದು ಮಹಾರಾಷ್ಟ್ರ ಸ್ಟೈಲ್ ಅಲ್ಲಿ ಒಂದು ಯಾವ ತರ ಬೇಕಾದ್ರೂ ಟರ್ಬನ್ ಬರುತ್ತೆ ನೋಡಿ. ಅದ್ರಲ್ಲೇ ಮಣ್ಣಿಂದು ಫಸ್ಟ್ ಬಾಲಶಿವ ಪೇಪರ್ ಅಲ್ಲಿ ತೋರಿಸ್. ಇದು ಅಮೌಂಟ್ ಮಣ್ಣಿಂದು
ಮಣ್ಣಿನ ಶಿವ ಇದು ಶಿವ. ನಂದಿ ಮೇಲೆ ನಂದಿ ಮೇಲೆ ನಂದಿ ಮೇಲೆ ಕೂತಿರೋ ಗಣೇಶ ನೋಡ್ತಿರ್ಬೋದು ನೋಡಿ ಎಷ್ಟು ಯೂನಿಕ್ ಇದೆ ಆಕ್ಚುಲಿ ಒಂದಕ್ಕಿಂತ ಒಂದು ವೀಕ್ಷರ ಯಾವುದೇ ರೀತಿ ಸಿಮಿಲರ್ ಅನ್ಸೋದೇ ಇಲ್ಲ ನಮ್ಗೆ ಆಕ್ಚುಲಿ ಹೇಳ್ಬೇಕಾದ್ರೆ ಒಂದೊಂದು ಯೂನಿಕ್ ಇದೊಂದು ಗಣೇಶ ಡಿಫ್ರೆಂಟ್ ಇದೊಂದು ಗಣೇಶ ಡಿಫ್ರೆಂಟ್ ದಾಸವಾಳ ಮೇಲೆ ಕೂತಿರೋದು ನಾರ್ಮಲ್ ಕೂತಿರೋದು ದರ್ಬಾರ್ ಮಾಡ್ತಾ ಕೂತಿರೋದು ತುಂಬಾ ಯೂನಿಕ್ ಆಗಿದೆ ಮತ್ತೆ ಇಲ್ಲಿ ನೋಡ್ತಿರ್ಬೋದು ವೀಕ್ಷರ ವರ್ಕ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಣ್ಣಿನದಕ್ಕೆ ಫುಲ್ ವರ್ಕ್ ಮಾಡೋದೆಲ್ಲಾನು ನಾವು ನೋಡಿ ಅಡಿಯಿಂದ ಮುಡಿ ಗಂಟ ನಿಮ್ಗೆ ವರ್ಕ್ ಮಾಡ್ಕೊಟ್ಟಿರೋದು ಅದು ಎಷ್ಟು ಮ್ಯಾಚಿಂಗ್ ಹಿಂಗ್ ಬೇಕೋ ಅದೇ ರೀತಿ ಮಾಡ್ಕೊಟ್ಟಿದ್ದಾರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಅಲ್ಲಿ ನೋಡ್ತಿರ್ಬೋದು ಈ ಗಣೇಶ ನೋಡ್ಬೋದು ಕಲರ್ ಮ್ಯಾಚಿಂಗ್ ನೋಡಿ ಜೂಮ್ ಆಗ್ತಾ ಕಲರ್ ಮ್ಯಾಚಿಂಗ್ ಏನು ಮಸ್ತಾಗಿ ಕೊಟ್ಟಿದ್ದಾರೆ ಹಾಗೆ ಸಾಕಾಗಿದೆ ಆಕ್ಚುಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಡೇಟಾ ಬಂದ್ರೆ ಬೆಸ್ಟ್ ಅಂತ ನನ್ನ ಆಮೇಲೆ ಬಂದ್ಬಿಟ್ಟು ಲಾಲ್ಬಾಗ್ ಮಹಾರಾಜಲ್ಲಿ ಈ ಸತಿ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ಕ್ ಮಾಡಿದ್ವಿ ನೋಡ್ರಿ ಇದು ಬಂದ್ಬಿಟ್ಟು ಫುಲ್ ವರ್ಕ್ ಮಾಡಿದ್ವಿ ಇದು ಮಣ್ಣಿಂದೆ ಬರೋದು ನಿಮಗೆ ಓಕೆ ಲಾಲ್ಬಾಗ್ ಮಹಾರಾಜ ಇದರಲ್ಲಿ ನಿಮಗೆ ಚಿಕ್ಕ ಸೈಜ್ ಇಂದ ನಿಮ್ಗೆ ಅಪ್ ಟು ನಿಮಗೆ 3 ಫೀಟ್ ತನಕ ಸಿಗುತ್ತೆ ಸೊ ಓಕೆ ಇದು ಬಂದ್ಬಿಟ್ಟು ನಿಮಗೆ 2.5 ಫೀಟ್ ವರ್ಕ್ ಮಾಡಿದ್ವಿ ನಾವು ಓಕೆ ಇದು 2.5 ಫೀಟ್ ವರ್ಕ್ ಆಗಿದೆ ವರ್ಕ್ ಆಗಿದೆ ಓಕೆ ಇದು ಬುಕ್ ಆಗಿದೆ ಆಕ್ಚುಲಿ ಬುಕ್ ಆಗಿದೆ ಅದರಲ್ಲೇ ಬಂದ್ಬಿಟ್ಟು ನಿಮಗೆ ವರ್ಕ್ ಆಗದೆ ಇರೋದು ಈ ತರ ಬರುತ್ತೆ ಇದು ಎಲ್ಲ ಇದೇ ತರ ನಿಮ್ಗೆ. ಓಕೆ ಸೊ ವೀಕ್ಷರ ಇದು ನೋಡಿ ವಿತೌಟ್ ವರ್ಕ್ ಓಕೆನಾ ಸೊ ಇದು ಬಂದು ವರ್ಕ್ ಆಗಿರೋಂಥದ್ದು ಸೊ ಇದು ನಿಮಗೆ ಶಲ್ಯ ಆಗಿರ್ಬೋದು ಕ್ರೋನ್ ವರ್ಕ್ ಎಲ್ಲ ಮಾಡಿದ್ದಾರೆ ಇದು ವಿತೌಟ್ ವರ್ಕ್ ನೋಡ್ತಿರ್ಬೋದು ಇನ್ ಕೇಸ್ ನಿಮ್ಗೆ ವಿತೌಟ್ ವರ್ಕ್ ಬೇಕಾದ್ರೆ ತಗೋಬಹುದು ವಿತ್ ವರ್ಕ್ ಬೇಕಾದ್ರೆ ತಗೋಬಹುದು ಡಿಪೆಂಡ್ ನಿಮ್ಗೆ ಹೆಂಗಿರುತ್ತೆ ಆ ಥರ ನೋಡ್ರಿ ಇವಾಗ ಇಲ್ಲಿ ಒಂದು ಗಣೇಶ ಮಾಡಿದ್ವಿ ಇದು ಬಂದ್ಬಿಟ್ಟು ಫುಲ್ ಮಣ್ಣಿಂದೇನೆ ಕಸ್ಟಮರ್ ಬಂದ್ಬಿಟ್ಟು ಕಸ್ಟಮೈಸ್ ಕೇಳಿದ್ರು ಇದನ್ನ ನಮಗೆ ಬಂದ್ಬಿಟ್ಟು ಅವ್ರಿಗೆ ಏನು ಕೇಳಿದ್ರೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬೇಕು ಅಂತ ಅದೇ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೂ ನಾನು ಮಾಡ್ಕೊಟ್ಟಿದ್ದೀನಿ ಸೂಪರ್ ಆಗಿ ನೋಡಿ ಸರ್ ಡೈಮಂಡ್ ವರ್ಕ್ ಎಲ್ಲ ಮಸ್ತಾಗಿ ಮಾಡಿ ನೋಡಿ ಗ್ರೀನ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಕ್ರೋನ್ ನೋಡ್ಬೋದು ಏನು ಮಸ್ತ್ ಶೇಮ್ ಅಂದಿರ್ತಿ ದೇವಸ್ಥಾನದಲ್ಲಿ ಹೆಂಗಿರುತ್ತೆ ಅದೇ ರೀತಿ ಮಾಡಿ ಈ ಸತಿ ಬಂದ್ಬಿಟ್ಟು ನಾವ್ ಎಲ್ಲದಕ್ಕೂ ಈ ತರದೆಲ್ಲ ಯೂಸ್ ಮಾಡ್ತಾ ಇದ್ವಿ 1 ಗ್ರಾಮ್ ಗೋಲ್ಡ್ ಯೂಸ್ ಮಾಡ್ತಾ ಇದೀವಿ ಅದ್ರದ್ದು ಈ ಸತಿ ಸ್ಪೆಸಿಫೈ ಯಾಕಂದ್ರೆ ಸ್ಟೋನ್ ವರ್ಕ್ ಮಾಡ್ತಾ ಇದ್ವಿ ಈ ಸತಿ ಬಂದು ಅದರಲ್ಲಿ ಒಂದು ಮೆಟಲ್ ವರ್ಕ್ ಅಂತ ಇವಾಗ ಸ್ಟಾರ್ಟ್ ಮಾಡಿದೀವಿ ಇದ್ರದ್ದು ನಿಮ್ಗೆ ಹೈಲೈಟ್ ಮಾಡ್ತೀವಿ ಆಮೇಲೆ ನಿಮ್ಗೆ ಅಲ್ಲಿ ದೊಡ್ಡದು ಚಿಕ್ಕದು ಹೇಳಿದ್ನಲ್ಲ ನಿಮ್ಗೆ 1 ಅಡಿದು 1.5 ಅಡಿ ಪೇಪರ್ದು ಇಲ್ಲಿದೆ ನೋಡ್ರಿ ಇದು ಬಂದ್ಬಿಟ್ಟು 2 ಅಡಿದು ಪೇಪರ್ದು ಇದು ಇವಾಗ ಇದ್ರದ್ದು ನೋಡ್ರಿ ನಿಮ್ಗೆ ಲಿಫ್ಟ್ ಮಾಡಿ ತೋರಿಸ್ತೀವಿ ನೋಡ್ರಿ ಇದು ಬಂದ್ಬಿಟ್ಟು 2 ಅಡಿದು ಪೇಪರ್ದು ಇದ್ರಲ್ಲೇ ಬಂದ್ಬಿಟ್ಟು ಕಮ್ಮಿ ಅಂದ್ರೆ ಒಂದು 40 ಡಿಸೈನ್ ಸಿಗುತ್ತೆ ನಿಮ್ಗೆ ಈ ಸೈಜ್ ಅಲ್ಲಿ 2 ಫೀಟ್ ಅಲ್ಲಿ 40 ಡಿಸೈನ್ ಸಿಗುತ್ತೆ ನಿಮ್ಗೆ ಏನ್ ಗೊತ್ತಾ ಇದು ಕೈನಲ್ಲಿ ಇಟ್ಕೊಂಡ್ರೆ ಲೇಡೀಸ್ಗೂ ಈಸಿ ಆಗುತ್ತೆ ಇವಾಗ ಇಲ್ಲಿಂದ ಹ್ಯಾಂಡಲ್ ಮಾಡೋದಕ್ಕೂ ಅವ್ರಿಗೆ ಈಸಿ ಇರುತ್ತೆ ಅಂತ ನಾವು ಮಾಡಿದೀವಿ ಯಾಕಂದ್ರೆ ಮಣ್ಣಿಂದ ಇಷ್ಟು ಈಸಿ ಆಗಲ್ಲ ಎತ್ತಕ್ ಆಗಲ್ಲ ಆತರ ಇದ್ರಲ್ಲಿ ಇದು ಮಣ್ಣಿಂದ ಸಾರಿ ಪೇಪರ್ದು ಮಾಡಿದೀವಿ ಇದನ್ನು ನೋಡಿ ಸಕ್ಕದ ದರ್ಬಾರ್ ಮಾಡ್ತಾ ಕೂತಿರೋ ಗಣೇಶ ನೋಡ್ತಿರ್ಬೋದು ಪೇಪರ್ ಅಲ್ಲಿ ಮಾಡಿದ್ದಾರೆ ಸೊ ನೋಡಿ ಹಿಂದೆ ಇರೋ ಗಣೇಶನಿಗೂ ವರ್ಕ್ ಮಾಡಿದ್ದಾರೆ ನೋಡಿ ಧೋತಿ ವರ್ಕ್ ನಿಮಗೆ ಪಂಚೆ ವರ್ಕ್ ಧೋತಿ ವರ್ಕ್ ಎಲ್ಲ ಮಾಡಿದ್ದಾರೆ ಸೊ ತುಂಬಾ ವೆರೈಟೀಸ್ ಇದೆ ಈ ಕಡೆ ಕೂಡ ಇಲ್ಲಿ ಹೇಳಿದ್ನಲ್ಲ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಚಿಕ್ಕದು ಇಲ್ಲಿ ಮೇಲ್ಗಡೆ ಎಲ್ಲ ಏನ್ ಇಟ್ಟಿರೋದೆಲ್ಲ ಪೇಪರ್ ದೇ ಸರ್ ಮೇಲೆ ಅಲ್ಲಿ ಇದೆಲ್ಲ ಅದೆಲ್ಲ ಪೇಪರ್ ದೇ ನಿಮ್ಗೆ ಇಟ್ಟಿರೋದು ನಿಮ್ಗೆ ಫಸ್ಟ್ 12 ಇಂಚಸ್ ತೋರಿಸ್ದೆ ಅದಕ್ಕೆ ನೆಕ್ಸ್ಟ್ ಇದು 15 ಇಂಚಸ್ ನೋಡ್ರಿ ಇಲ್ಲಿ ಸೊ ಇದು ಪೇಪರ್ ದೇನೆ ನಾನು ತೆಗೆದು ತೋರಿಸ್ತೇನೆ ಯಾಕಂದ್ರೆ ಅವ್ರಿಗೊಂದು ಗೊತ್ತಾಗ್ಬೇಕು ಮಣ್ಣು ಯಾವ್ದು ಪೇಪರ್ ಯಾವ್ದು ಅಂತ ಗೊತ್ತಾಗೋದಕ್ಕೆ ಲಿಫ್ಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಾಗತ್ತೆ ತೋರಿಸ್ತಾ ಇರೋದು ಒಂದಕ್ಕಿಂತ ಒಂದು ಯೂನಿಕ್ ಆಗೇ ತರ್ತೀವಿ ಇದ್ರಲ್ಲೂ ನಿಮ್ಗೆ ಒಂದು 20 to 25 ವೆರೈಟಿ ಸಿಗುತ್ತೆ ಸೂಪರ್ ಮಸ್ತಾಗಿದೆ ಮಾತ್ರ ವಿಷಯ ನೋಡ್ತಿರ್ಬೋದು ಸಖತ್ತಾಗಿದೆ ಸೊ ನಿಮ್ಗೆ ಸೆಲೆಕ್ಷನ್ ಬೇಕಾದ್ರೆ ಡೈರೆಕ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬಂದು ಯಾಕಂದ್ರೆ ಬಂಟು ಕಸ್ಟಮರ್ ಸ್ವಲ್ಪ ಜನ ಬಂಟು ಈ ವಿಡಿಯೋ ನೋಡ್ಬಿಟ್ಟು ಸರ್ ಫೋಟೋ ಕಳಿಸಿ ಅಂದ್ರೆ ಫೋಟೋನಲ್ಲಿ ನೋಡೋಕ್ಕಿಂತ ಲೈವ್ ನೋಡೋಕೆ ನಿಮ್ಗೆ ತುಂಬಾ ನಾನು ಪ್ರತಿಯೊಬ್ಬರು ಸಜೆಸ್ಟ್ ಮಾಡೋದೇ ಸೊ ಫೋಟೋ ಲೈವ್ ಅಲ್ಲಿ ಬಂದ್ರೆ ಬೆಸ್ಟ್ ಲೈವ್ ಅಲ್ಲಿ ಬಂದ್ರೆ ಅವ್ರಿಗೇನು ಗೊತ್ತಾ ಒಂದು ಕರೆಕ್ಷನ್ ಇದ್ರೆ ನೋಡ್ಬಿಟ್ಟು ಹೇಳ್ಬೋದು ಯಾಕಂದ್ರೆ ಅವ್ರು ನೋಡಿದಾಗಲೇ ಅವ್ರಿಗೆ ಗೊತ್ತಾಗೋದು ಇಲ್ಲೇ ಹಂಗೆ ಗೊತ್ತಾಗೋದಕ್ಕೆ ಹೋಗೋದು ನಿಜಾನೇ ತುಂಬಾ ಜನ ಏನ್ ಮಾಡ್ತಾರೆ ನೀವು ಮಾಡಿದಾಗ ಸರ್ ವಿಡಿಯೋ ಕಳಿಸಿ ಮಾಡಿ ಅಂತಾರೆ ವಿಡಿಯೋ ಕಳ್ಸಿದ್ರು ಏನಾಗತ್ತಾಗತ್ತೆ ಇಲ್ಲಿ ಬಂದು ನೋಡೋಕ್ಕೂ ವಿಡಿಯೋಗೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಅದನ್ನ ಆಮೇಲೆ ನೆಕ್ಸ್ಟ್ ಇವಾಗ ಗೋಕುಲಾಷ್ಟಮಿ ಬರ್ತಾ ಇಲ್ಲ ಅದಕ್ಕೆ ಕೃಷ್ಣಗಳು ಇಟ್ಟಿದೀವಿ ನೋಡಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಹುಡುಕ್ತಿರೋದೇ ಅದೆಲ್ಲ ಪೇಪರ್ ಹೇಗೆ ಸರ್ ಅದಲ್ಲ ಇದು ಪೇಪರ್ ಇದೆ ಮಣ್ಣಿನ ನೋಡಿ ಸರ್ ಇದು ಎಲ್ಲ ಬಂತು ಪೇಪರ್ ಓಕೆ ಇದು ಬಂತು ನವನೀತ ಕೃಷ್ಣ ಅಂತಾರೆ ಇದನ್ನ ಇದು ಪೇಪರ್ದು ಇದೆ ನಿಮಗೆ ಪೇಪರ್ದು ಸಿಗುತ್ತೆ ಮಣ್ಣಿಂದು ಸಿಗುತ್ತೆ ಇದು ನಿಮಗೆ ಬಂದ್ಬಿಟ್ಟು ಸ್ಟಾರ್ಟಿಂಗು 6 ಇಂಚಿಂದ ಸ್ಟಾರ್ಟ್ ಆಗಿ ನಿಮ್ಗೆ 2.5 ಅಡಿ ತನಕ ಸಿಗುತ್ತೆ ನಿಮ್ಗೆ ಸೊ 6 ಇಂಚಿಂದ 2.5 ಅಡಿ ಗಂಟೆ ಸಿಗುತ್ತೆ ಡಿಫ್ರೆಂಟ್ ಮಾಡಲು ಡಿಫ್ರೆಂಟ್ ಸೈಜು ಸೊ ಯಾವುದೋ ರಿಪೀಟ್ ಕೂಡ ಇಲ್ಲ ನಿಮಗೆ ಡಿಫ್ರೆಂಟ್ ಆಗಿ ನೋಡಿ ಎಷ್ಟು ಮಾಡಲ್ ನೋಡಿ ಮಾಡ್ತಿರ್ಬೋದು ಸೊ ಎಷ್ಟು ಸೈಜ್ ಲಾಸ್ಟ್ ಸೈಜ್ ಸರ್ ಇದರಲ್ಲಿ ಅಮೌಂಟ್ ನಿಮಗೆ 2.5 ಫೀಟ್ ಲಾಸ್ಟ್ ಇದೆ ಸರ್ 2.5 ಫೀಟ್ ಲಾಸ್ಟ್ ಇದಕ್ಕಿಂತ ದೊಡ್ಡದು ಸಿಗುತ್ತೆ ನಿಮಗೆ 4 ಫೀಟ್ ತನಕನೂ ಸಿಗುತ್ತೆ ನಮಗೆ ಪೇಪರ್ ಅಲ್ಲೇ ಅವೈಲಬಿಲಿಟಿ ಇದೆ ತರಿಸ್ಕೊಡ್ತೀವಿ ಇದೆ ಬಟ್ ಇದು ಡಿಸ್ಪ್ಲೇ ಮಾಡಲಿಲ್ಲ ಇದೇ ಒಂದು ಫುಲ್ ಆಗಿರೋಂಥ ಜಾಗ ಅದು ಕೆಳಗಡೆ ಸಪರೇಟ್ ಆಗಿ ಜೋಡಿಸಿದಾಗ ಅದನ್ನ ಮಾಡ್ತೀನಿ ಅಂತ ನಾನು ಇಟ್ಟಿದ್ದೀನಿ ಇದಲ್ದಲ್ಲಿ ನಿಮ್ಗೆ ಇವಾಗ ವರಮಹಾಲಕ್ಷ್ಮಿ ಬರ್ತಿದ್ರೆ ಅದಕ್ಕೂ ಲಕ್ಷ್ಮಿಗಳು ಸಿಗತ್ತೆ ಹೌದಾ ಓಕೆ ಸೊ ಮತ್ತೆ ನಿಮ್ ವರ್ಕ್ ಮಾಡೋದು ಜನಕ್ಕೆ ತಿಳ್ಸ್ಕೊಬಿಡಿ ಸರ್ ಅದು ನೋಡಿ ಸರ್ ಇವಾಗ ವರ್ಕ್ ಮಾಡಿ ಇಟ್ಟಿದೀವಲ್ಲ ನೋಡ್ರಿ ಇವಾಗ ಕಸ್ಟಮರ್ ಅಲ್ಲಿ ಒಂದು ಗ್ರೀನ್ ಗಣೇಶ ನೋಡಿದ್ರಲ್ಲ ನೀವು ಅದೇ ತರ ಕಸ್ಟಮರ್ ಬಂದು ಚಿಕ್ಕರ್ ಕೇಳಿದ್ರು ಅಲ್ಲಿ ನೀವು ಅದೇ ತರ ಮಾಡಿದೀವಿ ಸೂಪರ್ ಇಲ್ಲಿ ಜಸ್ಟ್ ವರ್ಕ್ ಮಾಡ್ತಾರೆ ಇಲ್ಲೇ ನೋಡ್ತಿರ್ಬೋದು ಮೇಡಮ್ ಮಾಡ್ತಿದ್ದೀವಿ ಇಲ್ಲಿ ಜಸ್ಟ್ ನೋಡಿ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಗೆ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅವ್ರು ನೋಡ್ರಿ ಎಲ್ಲದಕ್ಕೂ ಬಿಲ್ಟ್ ಆಗಿ ಈ ತರ ಬರ್ದ್ಬಿಟ್ಟು ವರ್ಕ್ ಸ್ಪೆಸಿಫೈ ಮಾಡ್ಬಿಟ್ಟು ನಾವು ಕ್ಲೀನ್ ಆಗಿ ಮಾಡ್ತೀವಿ ಸೊ ಅವ್ರಿಗೆ ಈ ತರ ಬೇಕು ಅಂತ ಹೇಳ್ತಾರೆ ನೀವು ಮಾಡ್ಕೊಡ್ತೀರಾ ಓಕೆ ಸೂಪರ್
ಇನ್ನ ಸರ್ ಯಾವ ಸರ್ ಇಷ್ಟು ದೊಡ್ಡದಾಗಿದೆ ಗಣೇಶಗಳು? ಇದು ಬಂಟು ಪೇಪರ್ದು ಸರ್, ಈ ಸತಿ ಬಂಟು ಹೊಸದಾಗಿ ತಂದಿದ್ದು ನೋಡ್ರಿ. ಇವಾಗ ಇಷ್ಟು ದೊಡ್ಡ ಗಣೇಶ ಇದೆಯಲ್ಲ ನೋಡ್ರಿ, ಇದು ಲೈಟ್ ವೆಯ್ಟ್. ಇದು ಬಂಟು ಕಾನ್ಸೆಪ್ಟ್ ವೈಸ್ ಮಾಡ್ತಾ ಇದೀವಿ ಇದನ್ನ. ಇದು ನಿಮ್ಗೆ ಬೌಂಟ್ ಒಂದು ಬೌಂಟ್ ಇವಾಗ ಮೊನ್ನೆ ಪಾಕಿಸ್ತಾನ ಗಲಾಟೆ ಆದಾಗ ಆಪರೇಷನ್ ಸಿಂಧೂರ್ ಬಂತಲ್ಲ, ಆ ಕಾನ್ಸೆಪ್ಟ್ ಇದನ್ನ ತರ್ತಾ ಇದೀವಿ. ಇದು ಆಕ್ಚುಲಿ ಬೌಂಟ್ ಇನ್ನು ಡ್ರೆಸ್ಸಿಂಗ್ ಎಲ್ಲ ಆಗ್ಲಿಲ್ಲ. ನಿಮ್ಗೆ ಡ್ರೆಸ್ಸಿಂಗ್ ಆಗಿ ಇದಕ್ಕೆಲ್ಲ ಬೌಂಟ್ ಕ್ಯಾಪ್ ಗೀಪ್ ಎಲ್ಲ ಬರುತ್ತೆ. ಆ ಕಾನ್ಸೆಪ್ಟ್ ಇದನ್ನ ಮಾಡ್ತಾ ಇದೀವಿ. ಅದೇ ತರ ಈ ಗಣೇಶನ ಬೌಂಟ್ ವರ್ಲ್ಡ್ ಕಪ್ ಸೀರೀಸ್ ಗೆ ಚೇಂಜ್ ಮಾಡ್ತಾ ಇದೀವಿ. ಪ್ರತಿಯೊಂದು ಇದಕ್ಕೆ ಇದು ನಿಮ್ಗೆ ಡ್ರೆಸ್ ಆದ್ರೇನೆ ಕಸ್ಟಮೈಸ್ ಮಾಡ್ತಾ ಇರೋದು. ಇವಾಗ ಒಂದು ಕಾನ್ಸೆಪ್ಟ್ ವೈಸ್ ಮಾಡೋಣ ಅಂತ ಇದನ್ನ ಮಾಡ್ತಾ ಇದೀನಿ ನಾವು ಅದನ್ನ. ಸೂಪರ್ ನೋಡಿ, ಎಷ್ಟು ನಿಮ್ಗೆ ವೆರೈಟಿ ಇದೆ ನೋಡಿ ಸರ್. ನಿಮ್ಗೆ ಈ ತರದಲ್ಲಿ ಇದು ಬಿಟ್ಬಿಟ್ಟು ನಿಮ್ಗೆ ಇದ್ರಲ್ಲೇ ಶಿವ ತಾಂಡವದು ಬರುತ್ತೆ, ಎಲ್ಲಾ ತರನು ಸಿಗುತ್ತೆ ನಿಮ್ಗೆ. ಶಿವ ತಾಂಡವ ಬರುತ್ತೆ, ಆಮೇಲೆ ಬಂಟು ಕಮಲದ ಮೇಲೆ ಕೂತಿರೋದು ಅದೆಲ್ಲ ಒಟ್ಟು ಇದು ನಿಮ್ಗೆ 4 ಫೀಟ್ ಬರುತ್ತೆ. ಅದು ಬಂಟು 5 ಫೀಟ್ 6 ಫೀಟ್ ತನಕ ಪೇಪರ್ದು ಸಿಗುತ್ತೆ ನಿಮ್ಗೆ. ದಸರಾ ಐಟಮ್ ಕಂಪ್ಲೀಟ್ ಆಗಿರುತ್ತೆ ನೋಡ್ರಿ. ಇದೆಲ್ಲ ಬಂಟು ಕಂಪ್ಲೀಟ್ ಮಣ್ಣಿಂದ ಗಣೇಶಗಳು. ಸೊ ನೋಡ್ತಿರ್ಬೋದು ಸರ್, ಇದು ಎಷ್ಟು ಫೀಟ್ ಗಣೇಶ ಇದು? ಇದು ನಿಮಗೆ 3 ಫೀಟ್ ಬರುತ್ತೆ ಸರ್. 3 ಫೀಟ್. ಓಕೆ. ಸೊ 3 ಫೀಟ್ ಅಲ್ಲಿ ಇದೆಲ್ಲ ಮಣ್ಣಿಂದ. ಹಿಂಭಾಗದಲ್ಲಿ ನಿಮಗೆ ಲಾಲ್ಬಾಗ್ ಟೈಪ್ ಗಣೇಶ ಕೂಡ ಇದೆ ನೋಡ್ತಿರ್ಬೋದು. ಲಾಲ್ಬಾಗ್ ಟೈಪ್ ಅಂದ್ರೆ ಏನು ಸ್ಪೆಷಲ್? ಹಿಂಭಾಗದಲ್ಲಿ ಇದಕ್ಕೆ ಆರ್ಚ್ ಬರಲ್ಲ, ಇದು ಬರೀ ಹಂಗೇನೆ ದರ್ಬಾರ್ ಅಷ್ಟೇನೆ ಕೂತಿರೋದು. ಇದಕ್ಕೆ ಕಸ್ಟಮರ್ ಕೇಳಿದಾಗ ನಾವು ಹೊಂಟು ಇದಕ್ಕೆ ಧೋತಿ ಪಂಚೆ ಎಲ್ಲ ಉಡ್ಸ್ಬಿಟ್ಟು ಸ್ಟೋನ್ ವರ್ಕ್ ಎಲ್ಲ ಮಾಡ್ಕೊಡ್ತೀವಿ ಇದರಲ್ಲಿ. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಏನ್ ಮಸ್ತ್ ಆಗಿದೆ ಗಣೇಶ ನಿಮ್ಗೆ ಮಾತ್ರ. ಸೊ ಇದು ಚಿಲ್ಲಿ ಗಣೇಶ ಏನ್ ಮಸ್ತ್ ಆಗಿದೆ. ಇದನ್ನ ಬಂಟು ಸಿಂಧೂರ್ ಗಣೇಶ ಅಂತಾರೆ. ಅದನ್ನು ಅಷ್ಟೇ ಸಿಂಧೂರ್ ಗಣೇಶ ಆಗಿರ್ಬೋದು. ನೋಡಿ ಪೇಟ ಎಲ್ಲ ಹಾಕೊಂಡು ಮಸ್ತಾಗಿ ಮಾಡಿದ್ದಾರೆ ಆಕ್ಚುಲಿ. ಇದಂದ್ರೆ ಮಹಾರಾಷ್ಟ್ರ ಟೈಪ್ ಗಣೇಶ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಲ್ಲಿ ನೋಡಿ, ಇಲ್ಲೊಂದಿದೆ ನೋಡಿ, ಶಿವಾಜಿ ಮಹಾರಾಜ ತರ ಟೈಪ್ ಪೇಟ ಹಾಕೊಂಡಿರ್ತಾರೆ ಗಣೇಶ. ಸೊ ಇದೇ ತುಂಬಾ ಮಾಡಲ್ಸ್ ಇದೆ ನಿಮಗೆ. ಇದು ನೋಡಿ ನಿಮ್ಗೆ ಪಾಂಡುರಂಗ ಬಿಟ್ಟೆಲ್ಲ ಕಾನ್ಸೆಪ್ಟ್ ನೋಡಿ ನಿಮಗೆ. ಸೊ ನಿಮ್ಗೆ ಐಡಿಯಾ ಬರ್ಬೋದು ಎಷ್ಟು ಇದೆ ಸರ್. ನೆಕ್ಸ್ಟ್ ಸರ್ ನೋಡಿ, ಇದನ್ನೆಲ್ಲ ಪೇಪರ್ ಅದಕ್ಕೆ ಇನ್ ಬಿಟ್ವೀನ್ ಸೈಡ್ ಇದು. ಇವಾಗ ನೋಡ್ರಿ, ಇದನ್ನು ಅಷ್ಟೇನೆ, ಇದು ಪೇಪರ್ದೇನೆ ಮಾಡಿರೋದು. ಓಕೆ. ಸೊ ನೋಡಿ ಸಕ್ಕದ ಮುದ್ದಾಗಿದೆ. ಬಾಲ ಗಣೇಶ ಆಕ್ಚುಲಿ ಹೇಳಿದ ಸೂಪರ್ ಆಗಿದೆ. ಇದಕ್ಕೆ ವರ್ಕ್ ಮಾಡಿಲ್ಲ, ಮಾಡ್ಕೊಡ್ತೀವಿ ಸರ್. ಅದಕ್ಕೆ ಸೂಪರ್ ಆಗಿದೆ ನೋಡಿ ಸರ್. ಇವಾಗ ತುಂಬಾ ಜನ ಹೋಮ್ ಡೆಲಿವರಿ ಆಪ್ಷನ್ಸ್ ಅಂತ ಕೇಳ್ತಾರೆ ಈ ಗಣೇಶಗಳನ್ನ. ಹೋಮ್ ಡೆಲಿವರಿ ಮಾಡೋದು ದೊಡ್ಡ ಇಶ್ಯೂ ಅಲ್ಲ. ನಾವೇನು ಡನ್ಸೋಗಿದ್ನ ಮಾಡ್ತಾರೆ, ಅದು ಬಂಟು ವೇರ್ ಜಾಸ್ತಿ ಆಗುತ್ತೆ. ಅವ್ರು ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವು ಕಸ್ಟಮರ್ಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ನೀವು ಲೈವ್ ಆಗಿ ಬಂದು ನೋಡ್ಬಿಟ್ಟು ನೀವೇ ತಗೊಂಡು ಹೋಗೋದು ಒಳ್ಳೇದು ಅಂತೀವಿ. ಇವಾಗ ತುಂಬಾ ಜನ ಬಂಟು ನಾವು ವೈಟ್ ಫೀಲ್ಡ್ ಅಲ್ಲಿ ಅಲ್ಲಿದೀವಿ ಅಂತಂದಾಗೆ ಹೋಮ್ ಡೆಲಿವರಿ ಮಾಡ್ಬೋದು. ಅವ್ರು ಮಿಸ್ಯೂಸ್ ಮಾಡಿದ್ರೆ ಇಬ್ಬರಿಗೂ ಬೇಜಾರದು. ಅದನ್ನ ಅವ್ರಿಗೆ ಮಾಡಕ್ ಬರೋ ಅವ್ರೇಂದ್ರೆ ಸುಮ್ಮನೆ ತಗೊಂಡು ಹೋಗ್ಬೇಕು ಮಾಡ್ಬೇಕು ಅಂತಾರೆ. ಡ್ಯಾಮೇಜ್ ಆದ್ರೆ ಇಬ್ಬರಿಗೂ ಬೇರೆ ಪಾಪ, ಅವರು ತಗೊಂಡೋದವ್ರು ಬೇಜಾರು ಬೀಳ್ತಾರೆ. ಏನಪ್ಪ ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟು ಹೋಯ್ತಾರೆ, ನಾವು ಬೇಜಾರು ಬೀಳ್ತಾರೆ. ಅದಕ್ಕೆ ಬೇಡ, ಆದಷ್ಟು ಕಸ್ಟಮರ್ಗೆ ಸ್ಟೋರ್ಗೆ ಬಂದ್ರಿ, ನೋಡ್ರಿ, ಸೆಲೆಕ್ಟ್ ಮಾಡಿ ಹೇಳ್ರಿ, ನಾವೇ ಕೊಡ್ತೀವಿ ಅಂತಾನೆ ಹೇಳೋದು. ಸೊ ಅವ್ರೇನು ಹೇಳ್ತಾರೆ ಡೈರೆಕ್ಟ್ ಬನ್ನಿ. ಸೊ ನಾನು ಹೇಳೋದು ಅಷ್ಟೇ ಬ್ರೋ, ಎಲ್ಲರಲ್ಲ. ನೀವು ಈ ಕ್ಯಾಮ್ರಾ ಲಿಂಕ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನೀವು ಲೈವ್ ಅಲ್ಲಿ ಬಂದು ನೋಡಿದಾಗ ಅದು ಆಕ್ಚುಲಿ ಆ ಕಲರೇಷನ್ ಲುಕ್ ಎಲ್ಲ ಮಜಾ ಇರ್ತದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನಿಜ ಸೂಪರ್ ಸರ್. ಮತ್ತೊಮ್ಮೆ ಸರ್ ಲಾಸ್ಟ್ ನಿಮ್ಮ ಲೊಕೇಶನ್ ಮತ್ತೊಮ್ಮೆ ತಿಳ್ಸ್ಕೊಬಿಡಿಲ್ಲ ಜನಕ್ಕೆ ಸರ್. ನಮ್ಮದು ಉಂಟು ಮಲ್ಲೇಶ್ವರಮಲ್ಲಿ ಬರುತ್ತೆ. ನಂಬರ್ 97 ಕ್ಷೀರಸಾಗರ, ಫಸ್ಟ್ ಟೆಂಪಲ್ ರೋಡು, ಆಪೋಸಿಟ್ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್. ನಮ್ಮ ಬಿಜೆಪಿ ಆಫೀಸಿಂದ ಲೆಕ್ಕ ಮಾಡಿದ್ರೆ ನಿಮ್ಗೆ ಅಬೌಟ್ 500 ಮೀಟರ್ಸ್ ಬರುತ್ತೆ ಅಷ್ಟೇ ನಮ್ಮ ಇದಕ್ಕೆ. ನಿಮ್ಗೆ ಈ ಕಡೆ ದೇವಿಕಾಸಿಂದ ಬಂತಂದ್ರೆ ಚಂದೂಸ್ ಹೋಟ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಬರುತ್ತೆ ನಮ್ಗೆ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ತುಂಬಾ ಸಕ್ಕತ್ತಾಗಿದೆ. ಆಕ್ಚುಲಿ ಹೋದ ವರ್ಷ ಕೂಡ ಮಾಡಿದ್ದೆ, ಈ ವರ್ಷ ಕೂಡ ಉಪಯೋಗ ಆಗ್ಲಿ ಸರ್. ಹೌದು, ಯಾಕಂದ್ರೆ ಲಾಸ್ಟ್ ಇಯರ್ ನೀವು ಬಂದ್ ಮಾಡಿ ನನಗೆ ರೆಸ್ಪಾನ್ಸ್ ತುಂಬಾ ಬಂತು. ಇವಾಗ ಆ ಇದನ್ನ ನೋಡ್ಕೊಂಡು ನೀವು ಬಂದಿರ, ನಮಗೂ ಅದೇ ಇದನ್ನ ಭರವಸೆಯಿಂದ ನಾವು ಕಲ್ತ್ಬಿಟ್ಟು. ಖಂಡಿತ ಸರ್, ಎಲ್ಲ ದೇವ್ರು ಒಳ್ಳೇದು, ಎಲ್ಲರೂ ಒಳ್ಳೇದು ಮಾಡಲಿ ಸರ್ ಹೇಳೋದು. ಸೊ ಏನಂದ್ರೆ ಇನ್ನೊಂದು ಆಕ್ಚುಲಿ ಈ ಪೀಸಸ್ ಎಲ್ಲ ತುಂಬಾ ಜನ ಮುಂಬೈಲಿ ಸಿಗುತ್ತೆ, ಬೆಂಗಳೂರು. ಇವಾಗ ಮುಂಬೈದೇ ಬೋಟ್ ಇಲ್ಲಿ ಕನ್ವರ್ಟ್ ಮಾಡಿ ನಾವೇ ಮಾಡ್ಬೇಕಾದ್ರೆ ಅಲ್ಲಿ ಹೋಗೋ ನೆಸಿಟಿನೇ ಇಲ್ಲ. 100% ಇದೆ ಅಲ್ಲ, ಮುಂಬೈ ಎಲ್ಲ ಹೈದರಾಬಾದ್. ಸೊ ಜನಕ್ಕೆ ಈ ಗಣೇಶಗಳಿದೆ, ಜನಕ್ಕೆ ಹೋಗೋ ಫಸ್ಟ್ ಅದೇ. ಸೊ ನಾವು ಬೆಂಗಳೂರು ಸಿಕ್ಕಿದಷ್ಟು ಈ ಲೋಕಲ್ ಅವ್ರಿಗೆ ಇನ್ನ ತುಂಬಾ ಈಸಿ ಆಗುತ್ತೆ. ಬೆಂಗಳೂರಲ್ಲಿ ನಿಮಗೆ ತುಮಕೂರು ಈ ಸುತ್ತಮುತ್ತ ಎಲ್ಲರಿಗೂ ಯೂಸ್ ಆಗುತ್ತೆ. ಇವಾಗ ನಮ್ಗೆ ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲ, ಇಲ್ಲಿಂದ ನಮ್ಗೆ ಉಂಟು ಟಿಪ್ಟೂರ್ ಅವ್ರು ಬರ್ತಾರೆ, ಉಂಟು ತುಮಕೂರು, ಇಲ್ಲಿಂದಾನು ಬರ್ತಾರೆ ಕಸ್ಟಮರ್. ಅಲ್ಲಿಂದನೇ ಉಂಟು ಫಸ್ಟ್ ಅವ್ರು ನೋಡ್ಬಿಟ್ಟು ಅವ್ರು ಕಸ್ಟಮೈಸ್ ಕೇಳ್ತಾರೆ, ಮಾಡ್ಕೊಡ್ತೀವಿ. ಮಾಡಿದ ತಕ್ಷಣ ತಗೊಂಡು ಹೋಗ್ತಾನೆ ಇರ್ತಾರೆ, ಅವ್ರು ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಏನಕ್ಕಂದ್ರೆ ಹಬ್ಬ ದೂರ ಇರೋದ್ರಿಂದ ಮನೇಲಿ ಇಟ್ಬಿಟ್ಟು ಆಮೇಲೆ ಒಂದು ಹಬ್ಬ ಟೈಮ್ಗೆ ತೆಗೆದು ಅವ್ರು ಇದು ಮಾಡ್ಕೊಂತಾರೆ. ತಿರುಗಿ ದೂರ ಬಾರದಿಂದ ಬರಕ್ಕಾಗಲ್ಲ ಅಂತ ಬಂದು ತಗೊಂಡು. ಹೌದು, ಅದು ಕಷ್ಟ ಆಗತ್ತೆ ನಮ್ಗೆ. ಆಯ್ದಕ್ಕೋಸ್ಕರ ದೂರ ಬರೋರೆಲ್ಲ ಆದಷ್ಟು ಬೇಗನೆ ಬಂದು ತಗೊಂಡೇ ಹೊಟ್ಟೋಗ್ತಾರೆ ಕೈನಲ್ಲೇನೆ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಸರ್, ಮತ್ತೆ ನಿಮ್ಗೆ ದಸರಾಗೆ ಬನ್ನಿ. ದಸರಾಗೆ ಬಂಟು ನಿಮ್ಗೆ ಇದೇ ತರ ಡಾಲ್ಸ್ ಬಂಟು ಥ್ರೂ ಔಟ್ ಇಂಡಿಯಾ ಕಲೆಕ್ಷನ್ಸ್ ಬರುತ್ತೆ ನಿಮ್ಗೆ. ಅದ್ರಲ್ಲಿ ಬಂಟು ಉಡನ್ದು ಬರುತ್ತೆ, ಪಟ್ಟದ ಬೊಂಬೆ ಬರುತ್ತೆ, ಎಲ್ಲಾನು ಪ್ರತಿಯೊಂದು ಯೂನಿಕ್ ಆಗಿ ಮಾಡ್ತಾ ಇರುತ್ತೆ ದಸರಾ ಬೊಂಬೆ. ದಸರಾದ ಈ ಸತಿ ಬಂಟು ನಾವು ಮಹಾಭಾರತ ಥೀಮ್ಸ್ ಸ್ವಲ್ಪ ಆಡ್ ಮಾಡಿದ್ದೀವಿ ಸರ್. ಅದೇ ತರ ನಿಮ್ಗೆ ಕಂಪ್ಲೀಟ್ ರಾಮಾಯಣ ಮಹಾಭಾರತ ಸಿಗುತ್ತೆ. ಕೃಷ್ಣ ಲೀಲಾ ಬಂಟು ನಿಮ್ಗೆ ಫುಲ್ಲಿ ಸೀನ್ಸ್ ಸಿಗುತ್ತೆ ನಿಮ್ಗೆ. ಇವಾಗ ಕೃಷ್ಣ ಹುಟ್ಟೋದಿಂದ ಕಂಸವಾದ ತನಕ ನಿಮ್ಗೆ ಅದರದ್ದು ಎಲ್ಲಾನು ಸೀಕ್ವೆನ್ಸ್ ಕೊಡ್ತೀವಿ ನಾವು. ಪ್ಲಸ್ ಎಲ್ಲಾ ಡಾಲ್ಸ್ ಬಂಟು ಒಂಥರ ಯೂನಿಕ್ ಇರೋದೇ ನಾನು ತರ್ಸೋದಕ್ಕೆ ಹೋಗೋದು. ಆ ಡಾಲ್ಸ್ ಎಲ್ಲ ನೋಡ್ರೆ ನಿಮ್ಗೆ ಇಲ್ಲಿ ಪ್ಯಾನಲ್ ಎಲ್ಲ ಕಾಣುತ್ತೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ಸೊ ಈ ಕಡೆ ಕೂಡ ಕೆಲವೊಂದು ತುಂಬಾ ಕೃಷ್ಣ ಲೀಲಾ ಫುಲ್ ಇವಾಗ ಗೋಕುಲಾಷ್ಟಮಿಗೆ ಇಟ್ಟಿದೀವಿ ಅಷ್ಟೇ.
ಓಕೆ ಸರ್, ಸಿಗೋಣ ಸರ್, ಮತ್ತೆ ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್.